ಖಾಲಿ ಜಾಗದಲ್ಲಿ ಕೂರಿಸ್ತೀನಿ ತಿನ್ಕೊಳ್ವೆ ಬಾ. ಸಂಸಾರ ಎಲ್ಲಾರ್ಗು ಸಂಸಾರ, ಎಲ್ಲಾರ್ಗು ಮನೆ, ಎಲ್ಲಾರ್ಗು ಹೌದಾ? ಮನೋಜ್ ಹುಡುಗಿ ಅಂತ ಅವನಲ್ಲ ಎಲ್ಲ ತೋರಿಸ್ತಾನೆ ಇಲ್ವಲ್ಲ, ಯಾಕೆ ಏನೇನಿತ್ತು ಹಂಗ ಹೇಳ್ತೀರಲ್ರಿ, ಏನಿತ್ತು ಅಂತ ಹಂಗೆಲ್ಲ ತಪ್ಪು ಕಲ್ಪನೆ ಹಂಗೆಲ್ಲ ಕೇಳಬಾರ್ದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದೀವಿ. ಯಾರ್ಯಾರು ಹೋಗ್ತಾ ಇದೀವಿ ಅಂತಂದ್ರೆ ನಾನು, ಅಮ್ಮ, ನಮ್ಮ ಸೋನು, ಹಾಗೇನೆ ಬೆಳಗ್ಗೆನೆ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ, ಅವಳು ಕೇಳ್ತಾ ಇಲ್ಲ. ಲೇ ಅಲ್ಲಿ ಎಲ್ಲಾರ ಒಂದ್ ಜಾಗದಲ್ಲಿ ಅಲ್ಲಿ ಜಾಗ ಕೊಡ್ತೀವಿ, ಕೂತ್ಕೊಂಡು ಒಂದ್ ಮೂಲ ತಿನ್ಕೊಳ್ಬೇಕು. ಏನಕ್ಕೆ ನನ್ ಬೆಳಿಗ್ಗೆ ಒಂದ್ ಕೋಟಿ ಬಿಸ್ನೆಸ್ ಮಾಡ್ತಾರೆ ತೆಗೆದ್ಬಿಟ್ಟು ಎಲ್ಲಿಡ್ಲಿ. ಅದೇ ಹೇಳಿದ್ನಲ್ಲ, ಒಂದ್ ಖಾಲಿ ಜಾಗದಲ್ಲಿ ಕೂರಿಸ್ತೀನಿ ತಿನ್ಕೊಳ್ವೆ ಬಾ. ಓಕೆ, ಸೊ ನಮ್ಮ 3 ಜನದ ಜೊತೆ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಆ ಗೆಸ್ಟ್ ಯಾರು ಅಂತಂದ್ರೆ ಇವರ ತುಂಬಾ ಫೇವ್ರೆಟ್ ಪರ್ಸನ್. ಎಸ್, ಸೊ ಹಾಗೆ ಅವ್ರಿಗೂ ಇವ್ರಂದ್ರೆ ತುಂಬಾ ಇಷ್ಟ. ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರ, ಸಂತೋಷ್ ಮತ್ತು ರಶ್ಮಿ ಅಂತ. ಸೊ ರಶ್ಮಿ ಅವರು ಫ್ಯಾಮಿಲಿ ಫ್ರೆಂಡ್ ಆಗಿರೋದ್ರಿಂದ ಅವರು ಮತ್ತು ಅವ್ರ ಹಸ್ಬೆಂಡ್ ಬರ್ತಿದ್ದಾರೆಲ್ಲೋ ಗೊತ್ತಿಲ್ಲ, ಪಾಪ ಅವ್ರಿಗೆ ಯಾವಾಗಲೂ ಬ್ಯುಸಿ ಇರ್ತಾರೆ. ಅವರು ಸಿಂಗರ್ ಆಗಿರೋದ್ರಿಂದ ಸೊ ತುಂಬ ಇವೆಂಟ್ಸ್ಗಳು ಮತ್ತು ಪ್ರೋಗ್ರಾಮ್ಗಳು ಮತ್ತು ಸಾಂಗ್ಗಳಿಗೆ ತುಂಬ ವರ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಬರೋ ಡೌಟು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ಯಾರ್ಯಾರು ಬರ್ತಿದಾರೋ ಗೊತ್ತಿಲ್ಲ. ಸೊ ಕೀಪ್ ಆನ್ ವಾಚಿಂಗ್, ತೋರಿಸ್ತೀವಿ ಯಾರ್ಯಾರು ಬಂದಿದ್ದಾರೆ ಅಂತ. ಆ್ಯಂಡ್ ಇವತ್ತಿನ ವ್ಲಾಗನ್ನು ನೋಡ್ತಾ ಎಂಜಾಯ್ ಮಾಡಿ. ಈಗ ರಶ್ಮಿ ಅವರು ಇನ್ನೇನು ಸ್ವಲ್ಪ ದೂರದಲ್ಲಿ ಬರ್ತಾ ಇದ್ದಾರೆ. ಮೊಬೈಲಲ್ಲಿ ಕಾಣಿಸ್ತಾ ಇದೆ. ಭಾಗ್ಯಮ್ಮ ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ ಜಗಳ ಮಾಡೋದಕ್ಕೆ. ನೋಡೋಣ ಹೆಂಗೆ ಜಗಳ ಮಾಡ್ತಾರೆ ಅಂತ. ನೋಡಿ ಬಂದರು, ಅಲ್ಲಿಂದನೇ ಹಾಯ್ ಮಾಡ್ಕೊಂಬರ್ತಾರೆ. ಬನ್ನಿ ಬನ್ನಿ, ಬೈಯೋದಕ್ಕೆ ಅಂತ ರೆಡಿ ಆಗವ್ರೆ. ಬನ್ನಿ. 11 ಗಂಟೆ ಅಂದ್ಬಿಟ್ಟು 12 ಗಂಟೆ ಮಾಡಿದೀಯ. ನಮ್ಮ ಮನೇಲಿ ಇರೋ ಕೆಲಸ ಎಲ್ಲಾನು ಮಾಡಿಸ್ತೀನಿ ಬಾ. ಇಳಿದ್ ಬಾ. ಈಗ ಸ್ಟಾರ್ಟ್ ಮಾಡಿ. ಏನಮ್ಮ ನೀನು 11 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಇದು ಓವರ್ ಆಕ್ಟಿಂಗ್ ಆಗೋಯ್ತು 2 ಸಲ. ಯಾಕ್ರಿ ಇಷ್ಟೊಂದು ಲೇಟು? ಅಯ್ಯೋ, ಎಲ್ಲಾರ್ಗು ಸಂಸಾರ, ಎಲ್ಲಾರ್ಗು ಮನೆ, ಎಲ್ಲಾರ್ಗು ಇವರೇ ಸ್ಕೂಲ್ಗೆ ಹೋಗ್ಬಿಟ್ಟು ಇವರೇ ಬಿಟ್ಬಿಟ್ಟು ಬಂದ್ರು. ಎಲ್ಲಾರ ಮಲ್ಲೂ ಮಕ್ಳವೇ. ಅವ್ರ ಬ್ಯಾಗ್ ನೀನೇ ಕಿತ್ಕೊಂಡು ಹೋಗ್ತಿದ್ಯಾ? ದುಡ್ಡು ಇಟ್ಟಿದ್ದೀರಾ ಬ್ಯಾಗಲ್ಲಿ? ಏನಾಯ್ತು ದುಡ್ಡು ಇಟ್ಟಿದ್ರೆ? ನೋಡ್ರಿ ಬ್ಯಾಗ್ ಎತ್ಕೊಂಡು ಹೋಯ್ತವ್ರೆ. ಕಳ್ರು ಬ್ಯಾಗ್ ಎತ್ಕೊಂಡು ಹೋಯ್ತವ್ರ ನೋಡ್ರಿ. ಬ್ಯಾಗ್ ತಗೊಂಡೋದ್ರು ಕಣ್ರಿ. ಇಷ್ಟೇನಾ? ನಾನೇನೋ ಫುಲ್ ರೆಡಿ ಆಗಿ ಏನೋ ಜಗಳ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ರೆ ಜಗಳ ಮಾಡಿದ್ರೆ ಎಲ್ಲ ಬೈತಾರೆ. ಆಡ್ತಿಲ್ವಪ್ಪ ಓರ್ ರೋಡಲ್ಲಿ ಜಗಳ ಆಡ್ಬೇಕಂತೆ. 251. ಹೌದಾ? ಅಲ್ಲ, ಆಟದವ್ರಿಗೂ ಯಾಮಾರಿಸ್ತಾ ಇದ್ದೀಯವ. ಗೊತ್ತಾಗಿದೆ ಸುಮ್ಮನೆ, ಇವ್ರು ನಮ್ಮನೆ ಪಕ್ಕದಲ್ಲಿ ಇರೋರೆ, ಯಾರೋ ಬೇರೆಯವರಲ್ಲ. ಅದಕ್ಕೆ ಪಕ್ಕದಲ್ಲಿ ಅವ್ರೆ ಅಂದ್ಬಿಟ್ಟು ಈ ತರ ಮಾಡ್ತಾರ. ವಿಡಿಯೋ ಮಾಡ್ತವ್ರೆ. ಇನ್ನ ಎಷ್ಟು ಮಾಡ್ಬೇಕು? 180 ಹಾಕಿದ್ರಿ. 200 ರೂಪಾಯಿ ಹಾಕಿ. 120 ಎಷ್ಟು? ಇನ್ನ ಹಾಕಿ 100 ರೂಪಾಯಿ ಹಾಕಿ. 280 ಆಯ್ತು. ಎಲ್ಲರೂ ಸೇರ್ಕೊಂಡು ಮೋಸ ಮಾಡ್ತಾರೆ. ಎಲ್ಲ ಮೋಸ ಮಾಡ್ತಾರೆ. 251 ನೀನೇ ಮೋಸ ಮಾಡಿ. ಐ ಹ್ಯಾವ್ ಟು ಪೇ ಹಿಮ್ ಎಕ್ಸ್ಟ್ರಾ ಆಗಿದೆ. ಯಾಕಂದ್ರೆ ಸುತ್ತಾಡ್ಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಅಲ್ಲ, ನೀನೇ ನೀವು ಮೋಸ ಬೇರೆ ಕಡೆ ಹೋಗ್ಬಿಟ್ಟು ಮಾಡಿದ್ದೀಯ. ಬಂದ್ರಾ? ಏನ್ ಜನ ಗುರು. ಓಕೆ, ಇವಾಗ ರಶ್ಮಿ ಅವ್ರನ್ನ ಕೂಡ ನೀವು ನೋಡಿರ್ತೀರಾ. ಸೊ ಹಾಗಾಗಿ ರಶ್ಮಿ ಅವ್ರ ಬಗ್ಗೆ ಜಾಸ್ತಿ ಹೇಳೋಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಅವ್ರು ಯಾರು ಅಂತ ಎಲ್ರಿಗೂ ಗೊತ್ತಿರೋಂಥದ್ದು ವಿಷಯ. ಎಸ್, ಇನ್ಫ್ಲೂಯೆನ್ಸರು ರಶ್ಮಿ ಅವರೇ, ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತಿದ್ದೀವಿ. ಹೆಂಗ ಅನಿಸ್ತಿದೆ? ಬಹಳ ಖುಷಿ ಆಗ್ತಿದೆ. ಇನ್ನು ಹೋಗಿಲ್ಲ, ಹೋಗಿ ಬಂದ್ಮೇಲೆ ಹೇಳ್ತೀನಿ ನಿಂತೀರಾ? ಸಖತ್ತಾಗಿ ಇರುತ್ತೆ. ಯಾಕಂದ್ರೆ ಭಾಗ್ಯಮ್ಮ ಮೇನ್ ಇವ್ರು ಇರ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಕೇಳ್ಬೇಕಾ? ಸಖತ್ತಾಗಿರುತ್ತೆ, ಸೂಪರ್ ಆಗಿರುತ್ತೆ. ಅಂದ್ರೆ ನಾವೆಲ್ಲ ವೇಸ್ಟ್ ಬಾಡಿಗಳು ಅಂತನಾ? ಉಪ್ಪಿನಕಾಯಿ ಇದ್ದಂಗೆ. ಅಂದ್ರೆ ನಾನು ಕೋಸಂಬರಿ ಎಲ್ಲ ಸಾಲ್ಟ್ ಇದ್ದಂಗೆ. ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂತ ಒಂದು ಲೊಕೇಶನ್ ಹಾಕಿ ಕೊಟ್ಟವ್ರೆ. ಅದೇನು ಲೊಕೇಶನ್ ಅಂತ ಗೊತ್ತಿಲ್ಲ. ರಶ್ಮಿ ಅವರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಸಸ್ಪೆನ್ಸ್. ಸಸ್ಪೆನ್ಸು?
ಶಾಬಾಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಹೋಗೋ ಜಾಗಕ್ಕೆಲ್ಲ ಹೇಳ್ಬಾರ್ದು ಅಲ್ಲಿ ಹೋಗ್ತಾ ಇದೀವಿ ಇಲ್ಲಿ ಹೋಗ್ತಾ ಇದೀವಿ ಅಂತ. ಹೌದಾ? ಅದು ಕೆಲಸ ಆಗಲ್ಲ ಅದಕ್ಕೆ. ಕರೆಕ್ಟ್. ಓ ಹಂಗೆ. ಓಕೆ ಓಕೆ ಆಯ್ತು. ಮಾಡ್ಕೊಂಡ ಬಟ್ಟೆ ಗಲೀಜಾಗ್ಬಾರ್ದು ಅಂತ ಮಕ್ಳು ತರ ಎಷ್ಟು ಚೆನ್ನಾಗಿ ಕೊಟ್ಟವ್ರೆ. ನ್ಯಾಪ್ಕಿನ್ ಕೊಟ್ಟಿದ್ದಾರೆ. ತಂದೂರ್ ಯಾರು ಹೇಳಿ? ನೀನೇ ಕಂದ. ಚಟ್ನಿ ಬಿದ್ಬಿಟ್ಟತ್ತು ಅಂತ. ಅಲ್ಲಿ ಸ್ಕೂಲ್ ಮಕ್ಳಿಗೆ ಕೊಟ್ಟಂಗ್ ಕೊಟ್ಟಿಲ್ಲ, ಸ್ಕೂಲ್ ಮಗುಗೆ ಅಂತಾನೆ ಕೊಟ್ಟಿದ್ದು. ನಾನು ತಿನ್ಕೊ ಬಂದಿಲ್ಲ ಅಂತ ಮಕ ನೋಡಿದಾಗ್ಲೇ ಗೊತ್ತಾಯ್ತು. ಗೊತ್ತಾಗುತ್ತೆ. ಮಕ ಸಪ್ಪಗೆ ಇರ್ತದೆ, ಯಾರು ತಿಂಡಿ ತರ ಚಂದ ಚಟ್ನಿ ಅಂತ ಏನೋ ಹೇಳಿದ್ರೆ ಅವ್ರೇನೋ ಬಿಸಿ ಇಲ್ಲ ಅವ್ರೆ. ಚಟ್ನಿ ಇಲ್ಲಿ ಸೋನು ಏನೋ ಕೇಳ್ತಾವಳು, ಚಟ್ನಿಗಿಂತ ಸಾಂಬಾರ್ ಸಾಕಾಗುತ್ತೆ. ಹೌದಾ? ಸಾಂಬಾರ್ ನಾನ್ ಮಾಡಿದ್ದು, ಚಟ್ನಿ ಅವ್ರು ಮಾಡಿದ್ದು. ಹೌದಾ ಭಾಗ್ಯಮ್ಮ? ನನ್ನ ಹಣೆಲು ಎಲ್ಲ ನಾನೇ ಮಾಡಿರೋದು. ಯಾಕಮ್ಮ ಸುಳ್ಳು ಹೇಳ್ತೀಯಾ? ಸೂಪರ್ ಅಲ್ಲಿಂದ ಸೂಪರ್. ತಂದೋಳ್ ನಾನ್ ತಂದೆ. ತಂದ್ಬಿಟ್ರೆ ಸಾಂಬಾರ್ ಚೆನ್ನಾಯ್ತದ. ಬಟ್ ಕಾಂಬಿನೇಷನ್ ಸಕ್ಕತ್ತಾಯ್ತು. ಅಂದ್ರೆ ಮನು ಅದು ಇದು ತೊಗರಿ ಬೇಳೆದು ಟೊಮೊಟೊದು ಏನು ತಿನ್ನಲ್ಲ, ಅದಕ್ಕೆ ಹೆಸರು ಬೇಳೆದ್ ಮಾಡಿದೆ. ಯಾಕೆ ತಿನ್ನಲ್ಲ? ಡಯಟ್. ಡಯಟ್. ಟೊಮೊಟೊ ಇಸ್ ಆಲ್ಸೋ ಡಯಟ್. ಟೊಮೊಟೊ ಹಾಕಂಗೆ ಇಲ್ಲ ಅವನಿಗೆ, ಹಾಕೈತಿ ಇಲ್ಲಿ ಒಂದೇ ಹಾಕುದು. ಅಂದ್ರೆ 2 ಹಾಕತಕ್ ಒಂದು. ಇವಾಗ ಹೇಳಿ, ಅದು ಟೊಮೊಟೊ ಅಲ್ವಾ ಅಂತ? ಅದು ಒಂದಾಗಿ ಎರಡಾಗಿ. ಸಾಂಬಾರ್ ರುಚಿ ಆಗ್ಬೇಕಲ್ಲ. ಮೆಣಸೆಲ್ಲ ಸೂಪರ್ ಹಾಕೋರೆ. ಎಲ್ಲ ಇವಳೆ ಹೇಳ್ಕೊಟ್ಟದ್ ಕಣೋ, ನನ್ಗೆ ಏನು ನಮ್ಮ ಬರಲ್ಲ. ಅಡ್ಗೆ ಹೇಳ್ಕೊಟ್ಟಿರೋದೇ ನಾನು. ನೋಕಣಮ್ಮ, ನೀನ್ ಹುಡ್ದಾಗ ಇವಳು ತಲೆ ದಸೆ ಏನದು ದಸಿಲ್ ಕೂತಿದ್ಲು. ತಲೆದಸೆಲ್ ಕೂತಿದ್ದು. ಅಲ್ಲ ಅವಳು ಮೊಮ್ಮಗಳ, ನಾನು ಅವಳು ಮೊಮ್ಮಗಳ ಗೊತ್ತಿಲ್ಲ. ನೀನ್ ಇವಳಿಗೆ ಮೊಮ್ಮಗಳು ಅಲ್ವಾ? ಅದೇ ಅವಳಿಗೆ ನಾನ್ ಮೊಮ್ಮಗಳಾಗ್ಬಿಟ್ಟಿದ್ದೀನಿ. ವೆರಿ ಬ್ಯಾಡ್ ವೆರಿ ಬ್ಯಾಡ್. ನೆಕ್ಸ್ಟ್ ನಿನ್ಗೆ ಅಮ್ಮ ಚಿಕನ್ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ ಆಯ್ತಾ? ನೋಡ ಹುಡುಗಿ ನೋಡ ಹಿಂಗ್ ಆಯ್ತು ನೋಡ್ತಾ ಬಿಡವ. ಚೆನ್ನಾಗಿಲ್ಲ. ಆ ಹುಡುಗಿ ಹೆಂಗ್ ನೋಡ್ತಾ ಇದ್ ನೋಡು ಅಂತಂದ್ರೆ ಚೆನ್ನಾಗಿಲ್ವಂತೆ. ನಾನು ಮದ್ವೆ ಆಯ್ತೀನಿ ಇನ್ನ. ಅದೇ ಏನ್ ಆ ಮಾತಾಡ್ತಾಳೆ? ಕಡೆ ಈ ಕಡೆ ಹುಡುಗಿ ಇದ್ರೆ ಚೆನ್ನಾಗ್ ಒಳ ಅಂತ ಕೇಳ್ತಾರ. ಶಾಂತಂ ಪಾಪಂ. ಇವಾಗ ನಿಮ್ ಹುಡುಗಿ ನೋಡ್ತಾ ಇರ್ತಾಳೆ ಎಲ್ಲ. ಐತೆ ಹಬ್ಬ. ಇಡ್ಲಿಗೆ ನಮ್ ಹುಡುಗಿಗೆ ನನ್ ಮೇಲೆ ಈ ತರ ತುಂಬಾ ನಂಬಿಕೆ ಮಾಡ್ತೀನಿ. ಇದೆ. ದೋಸೆಗೆ ನಾವೇನು ಅಂತ ಚೆನ್ನಾಗ್ ಆಲೂಗಡ್ಡೆ ಗೊತ್ತಿದೆ. ಪಲ್ಯ ನೀವ್ ಅದ್ ಮಾಡ್ತೀನಿ. ಹೇಳ್ತಿರೋರು ಇಡ್ಲಿ ಆಲೂಗಡ್ಡೆ ಪಲ್ಯ ಮಾತಾಡ್ತವ್ರೆ. ಏನು ಮಾಡಕ್- ದೋಸೆಗೆ ಆಲೂಗಡ್ಡೆ ಪಲ್ಯ ಸಕ್ಕತ್ತಿರ್ತದೆ. ನಮ್ ಹುಡುಗಿಗೆ ನನ್ ಮೇಲೆ ತುಂಬಾ ನಂಬಿಕೆ ಇದೆ. ನಾನು ಏನು ಅಂತ ತುಂಬಾ ಚೆನ್ನಾಗ್ ಗೊತ್ತು. ಅದಕ್ಕೆ ನಾ ಏನ್ Actually, ಬೇಕಾಗಿಲ್ಲ. ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಹೇಳಂದ್ರೆ ಹೌದು ತುಂಬಾ ಒಳ್ಳೆಯವರು ಮನೋಜ್ ಅವರು, ಹೆಣ್ಮಕ್ಳಿಗೆ ಬಹಳ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬಾ ಒಳ್ಳೆ ಮನುಷ್ಯ. Thank you, thank you. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಅತ್ತನೂ ಒಳ್ಳೆಯವರೇ ಗೊತ್ತಾ? ಎಲ್ರಿಗೂ ಎಷ್ಟೊಂದ್ ಜನಕ್ಕೆ ಅದೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಮನೋಜ್ ಹುಡುಗಿ ಅಂತ ಅವನಲ್ಲ ಎಲ್ಲ ತೋರಿಸ್ತಾನೆ ಇಲ್ವಲ್ಲ, ಯಾಕೆ ಯಾಕೆ? ಅಯ್ಯೋ, ಈಗ ಓನರ್ ಸೊಸೆ ರಶ್ಮಿ ಬಂದ್ಲ ಅಂದ್ರೆ ನಿಮ್ ಸೊಸೆ ನಾನು ಹೋಗದೇನ ನಾನು ಹೆಸರು ಇನ್ನ ರಿವೀಲ್ ಮಾಡಿಲ್ವಾ? ಇಲ್ಲ, ಹೆಸರು ರಿವೀಲ್ ಮಾಡಿದೀವಿ, ರಶ್ಮಿ ಅಂತ. ಬಟ್ ರಶ್ಮಿ ಬಂದ್ ಏನು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಯೂಟ್ಯೂಬ್ ಅಲ್ಲಾಗ್ಲಿ ಅಥವಾ ವಾಟ್ಸಪ್ ಅಂದ್ರೆ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ವೇ ಇಲ್ಲ. ಈಗಿನ ಕಾಲದಲ್ಲಿ ಹಿಂಗೂ ಇರ್ತಾರ? ಸೋಷಿಯಲ್ ಮೀಡಿಯಾ ನಾನು ಯೂಸ್ ಮಾಡಿ ಇನ್ಸ್ಟಾಗ್ರಾಮ್ ತಾನೆ? ಇಲ್ಲ ಅವಳು ಇಲ್ಲ, ಹೌದಾ? ಇನ್ಸ್ಟಾಗ್ರಾಮೇ ಇಲ್ಲ. ಆಕ್ಚುಲಿ ಅವರು ಏನು ಅಂತಂದ್ರೆ ವಾಟ್ಸಪ್ ಒಂದೇ. ಮತ್ತೆ ಜಾಸ್ತಿ ಅವರು ಏನು ತುಂಬಾ ಕಷ್ಟಪಟ್ಟು ಬಂದಿರೋಂತ ಫ್ಯಾಮಿಲಿ ಹುಡುಗಿ ಅಲ್ವಾ. ಸೊ ಶಿ ಹ್ಯಾವ್ ಸೋ ಮಚ್ ಆಫ್ ಕಮಿಟ್ಮೆಂಟ್ಸ್. ಹಾ, ಅದು ಇದು ಅಂತ ವರ್ಕ್ ಗಳ ಮೇಲೆ ನಮ್ ಜೀವನ ನಡೀತಾ ಇರೋದು ಇನ್ಸ್ಟಾಗ್ರಾಮ್ ಇಂದ. ಅದಕ್ಕೆ ನಾವು ಅಲ್ಲೇ ಇರ್ತೀವಿ, ನಾವ್ ಎದ್ರು ಬಿದ್ರು ಅಲ್ಲೇ ಅಲ್ಲೇ ಇರ್ತೀವಿ. ಇರ್ಬೇಕು. ಆದ್ರೆ ನೆಕ್ಸ್ಟ್ ಬಂದ ಮೇಲೆ ಇನ್ಸ್ಟಾಗ್ರಾಮ್ಗೆ ಅವರು ಕೂಡ ಬರೋ ಪದಾರ್ಪಣೆ ಸಾಧ್ಯತೆಗಳು ಮಾಡ್ತಾರೆ. ಜಾಸ್ತಿ. ಜೊತೆಗೆ ಗೃಹ ಪ್ರವೇಶಕ್ಕೆ ಯಾಕೆ ಬರ್ಲಿಲ್ಲ? ಅಯ್ಯ ಸುಮ್ನೆ ಮಮ್ಮಿ ಅನ್ನೋದು. ಮಮ್ಮಿ ಏನೋ ಒಂದ್ ಇಷ್ಟ ಆಗ್ಲಿ ಮನೆ ತಗೊಂಡವಳೆ, ನಾನ್ ಬರ್ಲಿ ಬಿಡ್ಲಿ ಆ ಪ್ರೀತಿ ಅದ್ ಯಾವಾಗ್ಲೂ ಇರುತ್ತೆ. ಓಕೆನಾ? ಅದು ನಿನ್ ಮನ್ಸೊಳಗಿರ್ತದ, ಹೊರಗ್ ಬರಲ್ವಲ್ಲ. ತೋರ್ಪಡಿಕೆ ಯಾಕೆ ಮಾಡ್ಕೋಬೇಕು? ಓಕೆ, ಸೊ ನಮ್ಮ ಹೊಸ ಮನೆ ಎಂದಾಗ ನೆನಪಿಗೆ ಬಂತು. ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ಮ ಮನೆ, ಹೊಸ ಮನೆ ಎಲ್ಲಿದೆ ಅಂತ. ಸುಂಕದಕಟ್ಟೆ ಆದ್ಮೇಲೆ ನೆಕ್ಸ್ಟ್ ಅಂದ್ರಳ್ಳಿ ಅಂತ ಬರುತ್ತೆ. ಅಂದ್ರಳ್ಳಿಯಲ್ಲಿ ನಮ್ಮ ಮನೆ ಇರೋದು. ಅಂಡ್ 2 BHK ಬಂದು ಎಷ್ಟೋ ಜನ ಕೇಳ್ತಾ ಇದ್ರು ರೆಂಟ್ ಎಷ್ಟು ಮತ್ತೆ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ. ನಾನು ಈಸಿ ವೇ ಹೇಳ್ತಾ ಇದ್ದೀನಿ ನಿಮ್ಗೆ. ಅಂದ್ರಳ್ಳಿ ಸರ್ಕಲ್ ಹತ್ರ ಬಂದು ನೀವು ನನಗೆ ಲೈಕ್ ನನ್ನ DM ಗೆ ಅಂದ್ರೆ ನನ್ನ ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಮಾಡಿದ್ರೆ ನಾನು ನಂಬರ್ ಕೊಡ್ತೀನಿ ನಿಮ್ಗೆ. ನಮ್ಮ ಅಂದ್ರಳ್ಳಿ ಸರ್ಕಲ್ ಹತ್ರ ಬಂದ್ಬಿಟ್ಟು ನೀವು ಕಾಲ್ ಮಾಡಿದ್ರೆ ಸಾಕು, ತುಂಬಾ ಹತ್ತಿರದಲ್ಲೇ ಇರೋದು. ಅಂಡ್ ಎರಡನೇದೇನಪ್ಪಾ ಅಂತಂದ್ರೆ ಅಲ್ಲಿ 1 BHK 2 ಮನೆ ಇದೆ, 2 BHK 2 ಮನೆ ಇದೆ. ಅಲ್ಲ 1 BHK 2 ಇದೆ, 2 BHK 1 ಇದೆ. ಸೊ ಫುಲ್ಲಿ ಇಂಟೀರಿಯರ್ ರೆಡಿ ಇದೆ. ಅಂಡ್ ಮಾಸ್ಟರ್ ಬೆಡ್ರೂಮ್ಗೆ ಏನಂತಾರೆ ಮಂಚ ಎಲ್ಲ ರೆಡಿ ಇದೆ.
ಸೊ 2 BHKಗೆ 1 BHKಗೆ ನಾರ್ಮಲಿ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಇದೆ. ಅಂಡ್ ಇಟಾಲಿಯನ್ ಕಿಚನ್ ಇರೋದ್ರಿಂದ ತುಂಬಾ ಏನಂತಾರೆ ಪಾಶ್ ಆಗಿ ತುಂಬಾ ಚೆನ್ನಾಗಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಸ್ಪೇಸ್ ಚೆನ್ನಾಗಿದೆ, ದೊಡ್ಡದಾಗಿದೆ ಸ್ಪೇಸ್ಗಳು. ರೂಮ್ ಉದಾಗಿದ್ದು ನಾವು ರೂಮ್ದು ಮತ್ತೆ ಹಾಲು ವಾಶ್ರೂಮ್ ಎಲ್ಲದನ್ನು. ಸೊ ನಿಮ್ಗೆ ಏನಾದ್ರು ರೆಂಟಿಗೆ ನೋಡ್ತಾ ಇದ್ದೀರಾ ಅಂದ್ರೆ ಈಗ ಏನಂತಾರೆ ಇವಾಗ ಏನದು ಚಿಣಿಮಿಣಿ ಚಿಮ್ನಿ ಅಲ್ಲಲ್ಲ ಇದಕ್ಕೇನೋ ಅಂತಾರಲ್ಲ ಈಗ ಆಷಾಢ ಇರೋದ್ರಿಂದ ತುಂಬಾ ಜನ ಕೇಳಿದ್ದಾರೆ. ನಾವ್ ಯಾರಿಗೂ ಇನ್ನೂ ಓಕೆ ಮಾಡಿಲ್ಲ. ಸೊ ಸಿಂಗಲ್ BHKಗೆ 9,000 ಹೇಳ್ತಿದೀವಿ ಅಂಡ್ ಡಬಲ್ BHKಗೆ 18,000 18,000 ಹೇಳ್ತಾ ಇದೀವಿ. ಸೊ ನಿಮ್ಗೇನಾದ್ರು ರೆಂಟಿಗೆ ನೀವು ಅಂದ್ರಲ್ಲಿ ನಿಯರ್ ಬೈ ನೋಡ್ತಾ ಇದ್ದೀರಾ ಅಂತಂದ್ರೆ 24 hours ವಾಟರ್ ಇದೆ. ನಮ್ದೇ ಓನ್ ಬೋರ್ವೆಲ್ ಇರೋದ್ರಿಂದ ಸೊ ನೀರ್ ಯಾವಾಗ್ಲೂ ಇರುತ್ತೆ ಅಂಡ್ ನೋ ನೀಡ್ ಟು ವರಿ. ಅಂಡ್ ಕಾರ್ ಪಾರ್ಕಿಂಗ್ ಇದೆ, ಎಲ್ಲಾ ಮನೆಗೂ ಕಾರ್ ಪಾರ್ಕಿಂಗ್ ಇದೆ. ಸೊ ನಿಮ್ಗೇನಾದ್ರು ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ. ನೋಡಿದೀವಿ. ಹುಡುಗಿ ಹೆಂಗೆ ಅಂದ್ರೆ ಹುಡುಗಿ ತರನೇ ಅವಳೆ. ಗೊತ್ತು ಹುಡುಗಿ ತರಾನೇ ಇರೋದು. ಅಂದ್ರೆ ಇವಾಗ ನಿಮ್ ಕನ್ಸಿತ್ತಲ್ವಾ ನನ್ ಸೊಸೆ ಆದವಳು ಹಂಗಿರ್ಬೇಕು ಹಿಂಗಿರ್ಬೇಕು ಆ ತರದ್ದು ಅದೇ ತರ ಹುಡುಗಿ ನಿಮಗ್ ಸಿಕ್ಕಿದಾರ? ಸಿಕ್ಕವ್ರಾ? ವೆರಿ ಗುಡ್. ಏನಿತ್ತು ನಿಮ್ಗೆ? ಏನೇನಿತ್ತು ಹಂಗೆ ಹೇಳ್ತೀರಲ್ರಿ, ಏನಿತ್ತು ಅಂತ ಹಂಗೆಲ್ಲ ತಪ್ಪು ಕಲ್ಪನೆ ಹಂಗೆಲ್ಲ ಕೇಳಬಾರ್ದು. ಅಲ್ಲ ಏನಿತ್ತು ಅಂದ್ರೆ ಹೊಟ್ಟೆ ಒಳಗೆ ಕಳ್ಳಿತ್ತು ಹಂಗಲ್ಲ ನಿಮ್ ಮನಸ್ಥಿತಿ ಅಂದ್ರೆ ಇದೇ ತರ ನಾವ್ ಅನ್ಕೊಂಡಿದ್ದು ಏನದು. ನಾನ್ ಅನ್ಕೊಂಡಿದ್ದು ಒಳ್ಳೆ ಹುಡುಗಿ ಸಿಕ್ಬೇಕು, ನಮ್ಗೆ ಅಡ್ಜಸ್ಟ್ ಆಗ್ಬೇಕು. ಮನೋಜ್ ಸ್ವಲ್ಪ ಕೋಪಿಷ್ಟ, ಸ್ವಲ್ಪ ಅಡ್ಜಸ್ಟ್ ಆಗೋ ತರ ಇರೋ ಹುಡುಗಿ ಇರ್ಬೇಕು ಅಂತ. ಪಾಪ ಅದು ಸೈಲೆಂಟ್ ಹುಡುಗಿ, ಏನು ಮಾತಾಡೋದಿಲ್ಲ, ಕೋಪನೇ ಬರಲ್ಲ ನನ್ಗೆ ಆ ಹುಡುಗಿ ನೋಡಿದ್ರೆ. ನಿಜ ಇಷ್ಟು ಉದ್ದದ ಮಗು ತರ ನೋಡ್ದಂಗ ಆಯ್ತದೆ ಪಾಪ. ಆ ಮಕ ನೋಡಿದ್ರೆ ಹೊಟ್ಟೆ ಉರಿತಾ ಇರ್ತದೆ. ಆಮೇಲೆ ಏನಮೇಲೆ ಅದೇ ಅವರು ಬಂದ್ರು ನೋಡ್ಕೊಂಡ್ರು, ನಾವು ಹೋಗಿ ನೋಡ್ಕೊಂಡ್ ಬಂದು. ಇನ್ನು ಎಂಗೇಜ್ಮೆಂಟ್ ಆಗಿಲ್ಲ. ಈಗ ಶ್ರಾವಣಕ್ಕೆ ಆಗಸ್ಟ್ 11ನೇ ತಾರೀಕು ಶ್ರಾವಣಕ್ಕೆ ಬನ್ನಿ. ಒಂದೇ ಬರ್ತೀನಿ. ನಂದೇ ಅಲ್ಲೆಲ್ಲ ಫುಲ್ ಓಡಾಟ. ಇನ್ ಮದ್ವೆ ಆಮೇಲೆ ಇನ್ನೊಂದ್ ವಿಷಯ ಹೇಳ್ತಿದೀನಿ. ಏನು ಮದ್ವೆಗೆ ನನಗ್ ಸೀರೆ ಕೊಡ್ಸಿದ್ರೆ ಮಾತ್ರನೇ ನಾನ್ ಬರೋದು. ನೀವ್ 20,000 ಕೊಡಿ, 15,000 ರೂಪಾಯಿ ಸೀರೆ ತರ್ತೀವಿ, ಇನ್ನ 5,000 ರೂಪಾಯಿ ಹೋಗೋ ಅದಕ್ ನೀವೇ ಬೇಕಾ? ಮುಯ್ ಎಷ್ಟ್ ಆಗ್ತೀವ ಮೇಲೆ ಡಿಪೆಂಡ್ ಸೀರೆ. ಅದೆಲ್ಲ ಸಸ್ಪೆನ್ಸ್ ಹೇಳಕ್ ಆಗಲ್ಲ. ಕೊಟ್ಟೆ ಕೊಡ್ತೀನಿ ಅಂದ್ರೆ ಹಸು ಕರು ಬೇಡ. ನಾನು ಹೋದ್ಸಲ ಅಂಗಡಿ ಓಪನಿಂಗ್ ಹಸು ಕರ್ಕೊಂಡಲ್ಲ ಅದನ್ನ ಹೇಳ್ತವ್ರೆ. ಇಲ್ಲ ಬಿಡಮ್ಮ, ಶೋಕೇಶ್ ಪೀಸ್ ಎಲ್ಲ ಇಡಲ್ಲ, ಉಪಯೋಗ ಆಗ ಅಂತ ಕೊಡ್ಬೇಕು. ಏನು ಬೇಡ, ಒಂದ್ 50,000 ಮುಯ್ ಕೊಡಿ, 20,000 ರೂಪಾಯಿ ಸೀರೆ ಕೊಡ್ತೀವಿ. ಗೋಲ್ಡ್ ಲಾಭ ನೋಡು. ಅಲ್ಲ ರಶ್ಮಿ, ನಾನು ಒಂದೇ ಮಾತಾಡೋದು, ಮಂದೆ ಗಿಫ್ಟ್ ಬೇಡ. ಹಾಕಿದ್ರೆ ಚಿನ್ನ ಹಾಕು, ಇಲ್ವಾ ದುಡ್ಡು ಹಾಕು ಅಷ್ಟೇ. ಆಮೇಲೆ ರಾಧಾಕೃಷ್ಣ ಫೋಟೋ ಅವೆಲ್ಲ ಬೇಡ. ನಾನು ಕೊಡೋದೇ ಇಲ್ಲ ಅವೆಲ್ಲ. ಗಣೇಶ ಏನು ಬೇಡ. ಅಲ್ಲ ಆಕ್ಚುಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಹೊಸಮನೆ ಗೃಹ ಪ್ರವೇಶಕ್ಕೆ ಬರೀ ಗಣೇಶ, ಬರೀ ರಾಧಾಕೃಷ್ಣ, ಬರೀ ಐಡಲ್ಸ್ ಇವೇ ಆಗೋಗ್ಬಿಟ್ಟಿದೆ. ಮನೆಯಲ್ಲಿ ಜಾಗನೇ ಇಲ್ಲ. ಇದ್ ಬರೀ ಇದು ಒಂದೇ ಇಲ್ಲ, ಶಾಪ್ ಓಪನಿಂಗ್ ಆದಾಗ್ಲೂ ಅಷ್ಟೇ, ಬರ್ತ್ಡೇಗೂ ಅಷ್ಟೇ. ನನ್ಗೆ ಕೆಂಪು ಕಲರ್ ಸೀರೆ ತುಂಬಾ ಇಷ್ಟ, ಅದೇ ಕೊಡ್ಸಿ. ಇಷ್ಟ ನಮ್ಮ ಮಾಮಗೆ. ಗೋಲ್ಡ್ ಅಂದ್ರೆ ತುಂಬಾ ಇಷ್ಟ ಅವನಿಗೆ. ಸೀರೆ ಹೇಳಿದ್ರೆ ಅವ್ರು ಗೋಲ್ಡ್ ಹೇಳ್ತವ್ರೆ. ಒಂದೇಳೆ ಚೈನು ಅಂದ್ರೆ ಇನ್ನೂ ಇಷ್ಟ ಡೈಲಿ ಹಾಕೊಳಕ್ಕೆ. ಹುಡುಗಿ ಕೊಟ್ರು ಓಕೆ, ಹುಡ್ಗನ್ ಕೊಟ್ರು ಓಕೆ. ಆದ್ರೆ ಏನ್ ಜಾಸ್ತಿ ಕೇಳಲ್ಲ, ಒಂದ್ 10 ಗ್ರಾಮ್ 12. ಅಲ್ಲ ನನಗ್ ಕೊಡೋದಕ್ಕೆ ನಿಮ್ಗೆ ಆಗೈತೆ. ನನಗ್ ರಿಂಗ್ ಕೊಡೋದಕ್ಕೆ ನಿಮ್ಗೆ ಕಷ್ಟ ಆಗ್ಬೋದು. ನಮ್ ಹುಡುಗಿ ಕೊಟ್ಬಿಡಿ, ಪರವಾಗಿಲ್ಲ, ಗ್ರಾಮ್ ಕಮ್ಮಿ ಬರುತ್ತೆ. ಸಣ್ಣ ಕೈ ಸೈಜು ಚಿಕ್ಕದ್ ಬರುತ್ತೆ, ಕೈ ಸಣ್ಣ ಅಲ್ವಾ? ನನ್ ಮಕ್ಳದ್ ಇದೆಯಲ್ವಾ, ಸೈಜ್ ಸಾಕಾಗಿದ್ರೆ ಸಾಕು. ಸರಿ ಆಯ್ತು, ಓಕೆ. ಒಂದು 5 ಗ್ರಾಮ್ ಇರ್ಲಿ ಸಾಕು. ಗ್ರಾಮ್ ಎಲ್ಲ ಹೇಳಂಗಿಲ್ಲ. ಇಲ್ಲ ರಶ್ಮಿ, ಈ ತರ ಇದ್ರು ಸಾಕು. ಇಷ್ಟು ಅದ್ 3 ಗ್ರಾಮ್ ಅಷ್ಟೇ. ಇಲ್ಲ 3.5 ಗ್ರಾಮ್ ಅಷ್ಟೇ. ಅದು ಸಾಕು ಸಾಕು. ಇದು ಅಯ್ಯೋ, ಇಲ್ಲ ಕತ್ತಲ್ ಚೈನ್ ಹಾಕಿದ್ರೆ ಅಷ್ಟಪ್ಪ, ಇಲ್ಲಿ ಕೈ ನೋಡು ಸಾಕು. ಈ ತರದ್ದೇ ಸಾಕು. ಏನ್ ಆಸೆ. ಸೀರೆ ಕೇಳ್ತಿದ್ದೀರಾ? ನಾನು ಕಡಿಮೆ ಬೆಲೆ ಕೇಳಿದ್ದು, ನಿಮ್ ತರ 15,000 20,000 25,000 ಕೇಳ್ದೆ. ನಾವು ಕೊಟ್ರೆ ದೊಡ್ಡ ಆಯ್ತು ಬಿಡ್ರಿ. ಅಲ್ಲ ಈಗ ಒಂದ್ ನಿಮಿಷ ಇರಿ. ಇವಾಗ ಹಾಕಿಲ್ಲ, ಹೊಸ್ಮನೆಗೆ ಹಾಕಿದ್ಯಾ? ಒಂದ್ ನಿಮಿಷ ನಾನ್ ಮಾತಾಡಕ್ಕೆ ಬಿಡಲಿಲ್ಲ. ಇವಾಗ ಒಂದ್ ನಿಮಿಷ. ಈಗ ನಮ್ಮ ಅಕ್ಕನ್ಗೂ ನನ್ ಸೀರೆ ತರಬೇಕು. ನೀವು ಒಬ್ರು ನಮ್ಮ ಅಕ್ಕ ಇದ್ದಾಗೆ.
ತಂಗಿ ನಾನ್ ನಿಮ್ ಸಾರಿ ನೀವು ನನ್ ತಂಗಿ ಇದ್ದಾಗ ಈಗ ಅಕ್ಕನ್ಗೆ ತರ್ತೀವಿ ಅಂತಂದ್ಮೇಲೆ ತಂಗಿಗೆ ತರಲ್ವಾ? ತರ್ಲೇಬೇಕು. ಈಗ ಅಕ್ಕನ್ಗೆ 50,000 ತಂದ್ರೆ ಅಟ್ಲೀಸ್ಟ್ ತಂಗಿಗೆ ಒಂದ್ 40,000 ತರಲ್ವಾ? ಬೇಡ ಅಷ್ಟೆಲ್ಲ ನನ್ ಕಾಸ್ಟ್ಲಿ ಬೇಡ. ಅಷ್ಟೊಂತರಲ್ಲ ಬಿಡು. ಒಂದ್ ನಿಮಿಷ ಇವ್ರ ಅಕ್ಕ ಬಂದ್ಬಿಟ್ಟು ಗೋಲ್ಡ್ ಚೈನ್ ಮಾಡಿಸ್ತಾರೆ ತಂಗಿ ಅಷ್ಟು ಬ್ರಾಸ್ಲೆಟ್ 3 ಲಕ್ಷ ಕೊಟ್ಬಿಟ್ಟು ಅವಳು ಚೈನ್ ಮಾಡಿಸ್ತಾವಳೆ. ನೀನ್ ಬೇಡ 2 ಲಕ್ಷ ತರ ಮಾಡಿಸ್ಬಾರ್ದ. ಒಂದ್ ಸ್ಮಾಲ್ ಸೀರೆ ಕೇಳಿದ್ರೆ ಇಷ್ಟೆಲ್ಲ ಇದೆ. ಒಂದ್ ಸೀರೆನೇ ಬೇಡ ಹೋಗ್ರೆ. ಸುಮ್ನೆ ಅಣ್ಣ ಅನ್ಸ್ಕೊಳ್ಳೋ ತಮಾಷಿನ. ಕೊಡಿಸ್ತೀವಿ. ಅಣ್ಣ ಅನ್ಸ್ಕೋಬೇಕಾದ್ರೆ ನನ್ಗೆ ರೆಂಟಲ್ ಕೊಡ್ತಾರೆ, ಒಂದ್ ದಿವಸ ಉಟ್ಕೊಂಡು ಅವಾಗ ಅವ್ರು ಪ್ರಮೋಷನ್ ಆಗುತ್ತೆ, ನಾನ್ ಚೆನ್ನಾಗೂ ಕಾಣಿಸ್ತೀನಿ, ಎಲ್ಲ ಅಲ್ಲೇ ಮುಗ್ದೈತಲ್ಲ. ನಾವ್ ಸೀರೆ ತರದ ಬೇಡ ಕಣ, ಬೇಡ ಬಿಡ್ರಿ. ಲಕ್ಷ್ಮಿ ಅಕ್ಕನ ಹತ್ರ ಬೇಡ ಬಿಡ್ರ, ಬೇಡ. ಮದ್ವೆ ಹೆಣ್ಣಿಗೂ ರೆಂಟಲ್ಗೆ ತಗೊಂಡ್ಬಿಡೋಣ. ಡ್ಯಾನ್ಸ್ ನೋಡ್ರಪ್ಪ ಇವ್ರದ್ದು ಡ್ಯಾನ್ಸು. ಈ ರೇಂಜ್ ಅಲ್ಲಿ ಡ್ಯಾನ್ಸ್ ಮಾಡ್ತಾವ್ರ ಇಬ್ರು ಸೇರ್ಕೊಂಡು. ಇವನ್ ಬೇರೆ ಕಾಲ್ ಮಾಡಿ. ಸೊ ಫೈನಲಿ ನಾವ್ ಅನ್ಕೊಂಡಿದ್ದಂತ ಡೆಸ್ಟಿನೇಷನ್ಗೆ ಬಂದಿದೀವಿ. ಅದೇನಪ್ಪಾ ಅಂತಂದ್ರೆ ಒಂದು ಹೋಟ್ಲಲ್ಲಿ ಕಾಫಿ ಕುಡಿಯೋದಕ್ಕೋಸ್ಕರ ಇಷ್ಟು ದೂರ ಇಬ್ರು ಕರ್ಕೊಂಡ್ ಬಂದವ್ರೆ. ಅಷ್ಟೊತ್ತಿಂದ ನಿಜವಾಗ್ಲೂ ರೀ, ಅದಕ್ಕೆ ಇದ್ರ ಟೈಟಲ್ ಹಾಕಿದ್ದು ಒಂದು ಕಾಫಿ ಕುಡಿಯಕ್ಕೆ ಇಷ್ಟು ದೂರ ಬಂದಿದಾರ ಅಂತ. ನಾವ್ ಇವಾಗ ಆಕ್ಚುಲಿ ಅಪ್ರಾಕ್ಸಿಮೇಟ್ ಆಲ್ಮೋಸ್ಟ್ ತುಮಕೂರು ಹತ್ತತ್ರ ಬಂದಿದೀವಿ ಅಲ್ಲ. ನೆಲಮಂಗಲದಿಂದ ಮುಂದೆ ಒಂದು ಹೋಟ್ಲ್ ಇದೆ. ಹೋಟ್ಲು ಹೆಸರು ಗಿಸ್ರು ಹೇಳಿದ್ರೆ ಅದು ಪ್ರಮೋಷನ್ ತರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಹೋಟ್ಲ್ ಹೆಸರು ಗಿಸ್ರು ಹೇಳ್ತಾ ಇಲ್ಲ. ಸೊ ಇಲ್ಲಿ ಕಾಫಿ ಚೆನ್ನಾಗಿರುತ್ತಂತೆ ಇವ್ರಿಬ್ರಿಗೂ. ಅದಕ್ಕೋಸ್ಕರ ಅಷ್ಟು ದೂರದಿಂದ ಡ್ರೈವ್ ಮಾಡ್ಕೊಂಡ್ ಕರ್ಕೊಂಡ್ ಬಂದವ್ರು. ನಾವ್ ನೋಡಿದ್ರೆ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಏನೋ ಪೆಸಲ್ ಐತಿ ಅಂತ. ಕಾಫಿ ಕುಡಿಬೇಕು ಅಂದ್ರೆ ಒಳ್ಳೆ ಹೋಟ್ಲಿಗೆ ಹೋಗ್ಬೇಕಪ್ಪ. ಡೈಲಿ ಕುಡಿತೀವಿ. ಸೊ ಹಂಗಾಗಿ ಇಲ್ಲಿಗೆ ಬಂದಿದೀವಿ. ಇಷ್ಟೇ ಸ್ಪೆಷಲ್. ಬಟ್ ಇವ್ರ ಮಾತುಗಳನ್ನೆಲ್ಲ ಕೇಳಿ ನೀವು ಖುಷಿ ಆಗಿರತ್ತೆ. ಇಬ್ರಿಗೂ ಕೂಡ ಫಾಲೋವರ್ಸ್ ಇರ್ತೀರಾ. ಅವರಿಬ್ರು ಫ್ರೀ ಆಗಿರೋಂತ ವಿಡಿಯೋಗಳು ಅಥವಾ ಫ್ರೀ ಆಗಿ ಟೈಮ್ ಕೊಟ್ಟು ವಿಡಿಯೋ ಮಾಡಿರೋ ಯಾವ್ದು ಇರ್ಲಿಲ್ಲ. ಅದಕ್ಕೋಸ್ಕರ ಈ ವ್ಲಾಗ್ ಅನ್ನ ಮಾಡಿದ್ವಿ. ಅಂಡ್ ದೇವ್ರನ್ನೇ ಹೇಳ್ಬೇಕು ಅಂತಂದ್ರೆ ನಾವ್ ಎಲ್ಲಿ ಕರ್ಕೊಂಡ್ ಹೋಗ್ತಿದಾರೆ ಅಂತ ಗೊತ್ತಿರ್ಲಿಲ್ಲ. ಇವ್ರು ಕರ್ಕೊಂಡ್ ಬಂದ್ಮೇಲೆ ನಮಗೂ ಗೊತ್ತಾಗಿದ್ದು ಈ ರೇಂಜ್ ಅಲ್ಲಿ ಬಕ್ರಾ ಮಾಡ್ಬೋದು, ನಮ್ಗೆ ಕಾಫಿ ಈ ರೇಂಜ್ ಅಲ್ಲಿ ಬಕ್ರಾ ಮಾಡ್ಬೋದು ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಫೈನಲಿ ನನ್ನ ಬಕ್ರಾ ಮಾಡಿ ಆಲ್ಮೋಸ್ಟ್ ಇಷ್ಟು ದೂರ ಕರ್ಕೊಂಡ್ ಬಂದಿದ್ದಾರೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಅಲ್ಲ, ಇನ್ನೂ ಹೋಗ್ತಾ ಏನಾದ್ರು ಮಾತಾಡ್ತಾರಲ್ಲ ಅದು ಕೂಡ ಹಾಕ್ತಿವಿ, ನೋಡ್ತಾ ಇರಿ. ನೀವೇನಾದ್ರೂ ಹೇಳದಿದ್ರೆ ಹೇಳ್ಬಿಡಿ. ಏಂತಕ್ಕೆ ಇಷ್ಟು ದೂರ ಕರ್ಕೊಂಡ್ ಬಂದ್ರಿ? ಇಲ್ಲಿ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ 45 ಕಿಲೋಮೀಟರ್ ಕರ್ಕೊಂಡ್ ಬರ್ಬೇಕು. ಅದು ಒಂದು ಮಜಾ. ಮನೇಲೆ ಕುಡಿದ್ರೆ ಯಾವಾಗ್ಲೂ ಕುಡಿತೀರಾ, ಈ ತರ ಲಾಂಗ್ ಬಂದು ಮಾತಾಡ್ಕೊಂಡು ಐ ಮೀನ್ ಈ ತರ ನಮಗ್ ಟೈಮ್ ಸಿಕ್ಕಿತ್ತ ಯಾವ ತರ ಆದ್ರೂ ನೋಡಿದ್ರ. ಇದೆಲ್ಲ ಒಂದು ನೆನಪು. ಈ ತರ ಕಾಫಿಗೋಸ್ಕರ ಇಷ್ಟು ದೂರ ಬಂದಿದ್ವಿ. ಅದು ಭಾಗ್ಯಮ್ಮಗೆ ವಡೆ ಬೇರೆ ಬೇಕಂತೆ. ಮನೇಲಿ ವಡೆ ಮಾಡಕ್ ಅಯ್ಯೋ ಹಾಳಗಿರಿವ, ಏನಾಗಿರೋದು ನಿಮ್ಗೆ ಅಂತ. ತುಮಕೂರು ತಗೋ ಕರ್ಕೊಂಡು ತಿಂಡಿ ಇನ್ನೆಲ್ಲಿ ಕರ್ಕೊಂಡು ಹೋಗ್ಬೇಕು? ಮೈಸೂರು. ಇನ್ನೆಲ್ಲ ಹೋಗೋದಿದ್ರು ಫಸ್ಟ್ ಬರ್ಸ್ಕೊಂಡು ಆಮೇಲೆ ಹೋಗ್ಬೇಕು. ಈಗ ಬಾಂಬೆಲಿ ಎಷ್ಟು ಹೋಟ್ಲವೆ ಅಷ್ಟು ಹೋಟ್ಲಲ್ಲಿ ಎಲ್ಲ ಕುಡಿತೀವಿ, ಕುಡ್ದಂಗಾಗಲ್ಲ. ಒಂದ್ ಹೋಟ್ಲು ಎಂತದಾದ್ರ ಹೆಸರು ಬಾಂಬೆಲಿ ಇರೋದು? ಬಾಂಬೆ ಹೋಟ್ಲು. 300 ರೂಪಾಯಿ ಒಂದ್ ಕಾಫಿ. ತಾಜ್ ಹೋಟ್ಲು. ತಾಜ್ ಹೋಟೆಲ್. ಅಲ್ಲಿಗೆ ಯಾಕೆ ಹೋಯ್ತಾರೆ? ಒಂದ್ ಕಾಫಿ 300 ಅಲ್ಲ 700 ರೂಪಾಯಿ ಇವಾಗ. ಅವಾಗ ನಾವಿದ್ದಾಗ್ಲೇ ಅಷ್ಟಿತ್ತು. ಮುಂಬೈಗೆಲ್ಲ ಹೋಗಿದ್ದೀರಾ? 2 ವರ್ಷ ಅಲ್ಲೇ ಇದ್ದದ್ದು. ನನ್ಗೆ ಹಿಂದಿ ಹೆಂಗ್ ಬರುತ್ತೆ ಮತ್ತೆ? ಚಿಕ್ಕ ಹುಡ್ಗ ಇವನು. ನನ್ಗೆ ಅದಕ್ಕೆ ಹಿಂದಿ ಬರೋದು. ಸೊ ಫೈನಲಿ ಭಾಗ್ಯಮ್ಮ ಅವ್ರು ಕಾಫಿ ಕುಡಿಯೋದಕ್ಕೋಸ್ಕರ 60 ಕಿಲೋಮೀಟರ್ ಕರ್ಕೊಂಡು ಹೋದ್ರು. ಹಿಂಗೆಲ್ಲ ಮಾಡ್ತೀರಾ ನಮ್ಗೆ ಏನ್ರಿ? ಕಣ್ಣು ಹಿಂಗಂತ ಇದಿರಲ್ಲ, ಇಬ್ರು ಸೇರ್ ಪಾರ್ಟ್ನರ್ಗಳು ನೀವಿಬ್ರು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಆ್ಯಂಡ್ ನೀವೇನಾದರೂ ಹೇಳೋದಿದ್ರೆ ನಮ್ಮ ಫಾಲೋವರ್ಸ್ಗೆ ಹೇಳಿ. ನಿಮ್ಮ ಚಾನಲ್ನು ನೋಡಿ ನೋಡ್ತಾ ಇದ್ದೀರಾ. ಅವ್ರಿರೋದು ಹಾಗೆ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ಬ್ಯಾಕ್ ಆಫ್ ಕ್ಯಾಮ್ರಾ ಇದೇ ತರ ಅವ್ರಿರೋದು. ಯಾವುದೇ ರೀತಿ ನಾಟಕ ಇಲ್ಲ, ಏನು ಇಲ್ಲ. ಅದ್ರಂತೂ ಭಾಗ್ಯಮ್ಮ ಇದಾರಲ್ಲ, ಅಪ್ಪ ಶಿ ಇಸ್ ವಾಟ್ ಶಿ ಈಸ್ ಅಷ್ಟೇ. ಏನ್ ನಗಾಡ್ತಾ ಇದ್ದೀರಾ? ಇದು ನೋಡಿದ್ರ ಅವ್ರಿಗೆ ಅರ್ಥ ಆಗಿಲ್ಲ, ಅದಕ್ಕೆ ನಗ್ತಾವ್ರೆ. ಕ್ಯೂಟ್ ಸ್ಮೈಲ್ ಚಂದ. ಐ ಆಮ್ ವೆರಿ ಹ್ಯಾಪಿ. ಇವತ್ತು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಹಾಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಜೊತೆಗೆ 60 ಕಿಲೋಮೀಟರ್ ಕಾಫಿ ಕುಡಿಯೋದಕ್ಕೋಸ್ಕರ 1000 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ತಿರೋದಕ್ಕೆ. ಫ್ಲಾಪ್ ಆಗಿದೆ ಏನಂದ್ರೆ ಭಾಗ್ಯಮ್ಮಂಗೆ ಪಾಪ ವಡೆ ಸಿಕ್ಲಿಲ್ಲ, ಅದೊಂದು ಬೇಜಾರು. ನೆಕ್ಸ್ಟ್ ವಡೆ ತಿನ್ನಕ್ಕೆ ಬೇರೆ ಕಡೆ ಹೋಯ್ತೀವಿ. ಅಲ್ಲ ನೋಡಿ, ಕಾಫಿ ರೇಟು ಬರೀ 20 ರೂಪಾಯಿ.
ಪೆಟ್ರೋಲ್ ರೇಟ್ 1,000 ರೂಪಾಯಿ 1,000 ರೂಪಾಯಿ ಖರ್ಚು ಮಾಡಿಕೊಂಡು ಖರ್ಚಿಗಿಂತ ದಿಸ್ ಮೆಮೊರಿ ನಾವು ಹೋಗಿದ್ದು ಅದೆಲ್ಲ ಮರೆಯಕ್ ಸಾಧ್ಯನೇ ಇಲ್ಲ. ಬರ್ದಿಟ್ಕೋಬೋದ ನಾವ್ ಇಂಥವ್ ಕಾಫಿ ಕುಡುದು ಅಂತ. ಅಲ್ಲ ನೀವಿಬ್ರು ಕಾಫಿ ಕುಡಿಯಕ್ಕೆ ನಡ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲ ನಡಿಯಕ್ಕಾಯ್ತದ ನಿಮ್ ಕಾರಲ್ಲಿ ಹೋಗ್ಬೇಕಾಗಿತ್ತು. ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗ್ಲಿ.